ನಾನು ಅವ್ರ ದೊಡ್ಡಪ್ಪ, ಹುಡುಗಿಯರ್ ದೊಡ್ಡಪ್ಪ. ಯಾರೇ ಆಗಲಿ ಇಲ್ಲಿವರೆಗೆ ಹೇಳ್ತೀನಿ, ಹಳ್ಳಿಯಿಂದ ಸಿಟಿಗೆ ಯಾವುದೇ ಹೆಣ್ಮಕ್ಳು ಯಾರಿಗೂ ಕೊಡಬೇಡಿ. ಯಾವ ಹೆಣ್ಮಕ್ಳು ನಾವು ಸಿಟಿ ಅಂತ ಇಷ್ಟಪಡಕ್ಕೆ ಹೋಗೋದು ಬೇಡ. ಇಂಥ ಚಿತ್ರಹಿಂಸೆ ಕೊಟ್ಟು ನನ್ನ ಮಗಳನ್ನ ಸಾಯಿಸಿ ಇಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು? ಸರ್ಕಾರದಿಂದ ಇವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ. ನಾನು ಇನ್ನೇನು ಹೇಳೋಣ, ಈ ಥರ ಆಗ್ಬಿಡ್ತಾರೆ. ಏನೋ ಸಿಟಿಲಿ ಏನೋ ಇರ್ತಾರಂತ, ಯಾವ ಸಿಟಿಗೆ ಹೆಣ್ಮಕ್ಳು ಕೇಳಿ ದಯಮಾಡಿ ತಂದೆ ತಾಯಿಗೆ ಹೇಳ್ತೀನಿ, ಹಳ್ಳಿಯಿಂದ ಯಾರೂ ಹೆಣ್ಮಕ್ಳನ್ನ ಸಿಟಿಯವರು ಕೊಡೋಕೆ ಹೋಗಬೇಡಿ. ರೈತರಾದ್ರೂ ಹಳ್ಳಿಗೆ ಕೊಟ್ಕೊಳ್ಳಿ, ಸುಖವಾಗಿರ್ತಾರೆ, ನೆಮ್ಮದಿರ್ತಾರೆ. ಇವ್ರಿಗೆ ಈ ಥರ ಕೊಟ್ಟು ಹೆಣ್ಮಕ್ಳನ್ನ ಈ ಥರ ಇದು ಮಾಡೋದು ಬೇಡಿ. ಮುದ್ದಂತ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದೀವಿ. ಅವ್ರನ್ನ ದಯಮಾಡಿ ನಮ್ಮ ಕೈಗೆ ಒಂದು ಸ್ವಲ್ಪ ಹಿಡ್ಕೊಂಡು ಎಲ್ಲರೂ ನಿಮ್ಮ ಮಾಧ್ಯಮದಿಂದ ಕೊಡಿಸ್ಬಿಟ್ರೆ ನಿಮ್ಗೆಲ್ರಿಗೂ ಸರ್ಕಾರ ಅವ್ರ ಕುಟುಂಬದವ್ರು ಎಲ್ಲರಿಗೂ ನನಗೆ ನಮ್ಮ ಕೈಗೆ ಸಿಕ್ಬಿಡ್ಬೇಕು ಸಾಕು. ಅವ್ರ ಆಸ್ತಿನೂ ಬೇಡ, ಅವ್ರ ಇದನ್ನು ಬೇಡ, ಅವ್ರ ಕುಟುಂಬದವ್ರು ಎಲ್ಲರೂ ನಮ್ಮ ಕೈಗೆ ಸಿಕ್ಕಿದ್ರೆ ಸಾಕು. ನಾವೊಂದು ಅವ್ರ ಗತಿ ಏನೋ ಮಾಡಿ ಆಮೇಲೆ ನಾವು ಇದು ಮಾಡ್ಕೊತೀವಿ. ನಮ್ಮ ಹೆಣ್ಣು ಮಕ್ಕಳು ಕಳ್ಕೊಂಡ್ವಿ. ಅಯ್ಯೋ, ಈಗ ಹಿಂಸೆ ಕೇಳ್ತದೆಲ್ಲ ಕೊಟ್ಟಿದ್ದೀವಿ ಸರ್. ಕತ್ತು ತುಂಬ ಅವ್ನು ಏನು ಕೇಳ್ತಾನೆ, ಎಲ್ಲಾಗಬೇಕು ಏನಾಗಬೇಕು ಅಂತ ಅದೆಲ್ಲ ಮಾಡ್ಕೊಟ್ಟಿದ್ದೀವಿ. ಪ್ರತಿಯೊಂದು ಏನೂ ಬಿಟ್ಟಿಲ್ಲ ಅವನಿಗೆ. ಏನು ಕೇಳ್ತಂದ ಸುಳ್ಳ ಮಕ್ಕಳು. ಇತ್ತೀಚೆಗೆ ಅವ್ರ ತಾಯಿ ತಂದೆ ಎಲ್ಲರೂ ಬಂದು ಈಗ ಇದು ಮಾಡ್ಕೊಂಡು ಕರ್ಕೊಬಂದ್ರು ಸರ್. ನಾವು ನೋಡ್ಕೊತೀವಿ, ನಾವಿಲ್ವಾ ಅಂತ ತಗೊಂಡು ಇಲ್ಲಿ ಒಂಟಿ ಮನೆಗೆ ಜೊತೆಲ್ಲ ಹಾಕ್ಬಿಟ್ಟು ಕಿರಿ ಮಗನ ಅಲ್ಲಿ ಇರಿಸ್ಕೊಂಡು ಇವರಿಲ್ಲಿ ಇದು ಮಾಡೋರು. ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಷ್ಟೇ ನಾನು. ಅವ್ರ ತಂದೆ ತಾಯಿ ಮತ್ತು ಅವ್ರ ಚಿಕ್ಕಪ್ಪದಿರು ಅವರೆಲ್ಲರಿಗೂ ನಮಗೆ ಒಂದು ಸ್ವಲ್ಪ ಸರೆಂಡರ್ ಮಾಡಿಸಿ, ನಮಗೇನೂ ಬೇಡ ಅವ್ರಿಗೆ ಏನಾರು ನಾವು ಒಂದು ನಮ್ಮ ಇದನ್ನು ಇದು ಮಾಡ್ಕೊಂಡು ನಮ್ಮ ಇದನ್ನು ತೀರಿಸ್ಕೊಂಡ್ಬಿಡ್ತೀವಿ ನಾವು. ನಮ್ಗೆ ಅಷ್ಟು ಇದಾಗ್ಬಿಡೈತೆ. ಆಗಿತ್ತು 10 ವರ್ಷ ಆಗುತ್ತೆ, 13 ವರ್ಷ ಆಗೈತೆ.